ಹಾಯ್ ಫ್ರೆಂಡ್ಸ್, ಪ್ರೋಟಾನ್ ಲರ್ನಿಂಗ್ಗೆ ಸ್ವಾಗತ. ಪ್ರೋಟಾನ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಹೆಸರು #KPSC ಅಂತೇಳಿ. ಸೊ ನಾವು ಇವತ್ತಿನ ವಿಡಿಯೋ ಒಳಗೆ ಇಂಪಾರ್ಟೆಂಟ್ ಕಮಿಟೀಸ್ ಮತ್ತು ಅದರ ಉದ್ದೇಶ, ಯಾವ ಉದ್ದೇಶಕ್ಕಾಗಿ ಕಮಿಟಿಗಳನ್ನು ಮಾಡಿದ್ರು ಅನ್ನೋದು ನೋಡೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದನೇ ಕಮಿಟಿ ಯಾವುದಪ್ಪ ಅಂತಂದ್ರೆ ರಂಗರಾಜನ್ ಕಮಿಟಿ. ಸೊ ರಂಗರಾಜನ್ ಕಮಿಟಿ ಎದ್ರ ಸಲುವಾಗಿ ಮಾಡಿದ್ರಪ್ಪ ಅಂತಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಸಲುವಾಗಿ ಮಾಡಿದರು. ಓಕೆ, ಇವೆಲ್ಲ ಕೆಲವೊಂದು ಟರ್ಮ್ಸ್ ಅದಾವೆ. ಈ ಟರ್ಮ್ಸ್ ಏನೈತಿ ನಾವು ಎಕನಾಮಿಕ್ ಕ್ಲಾಸಸ್ ಯಾವಾಗ ನೋಡ್ತಿರ್ತೀವಿ ಅವಾಗೆಲ್ಲ ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ನೋಡ್ತಿರ್ತೀವಿ. ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಓಕೆ, ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಯಾವ್ಯಾವ ಇದ್ದವು, ಓಕೆ, ಆಮೇಲೆ ಟ್ಯಾಕ್ಸ್ ರಿಫಾರ್ಮ್ಸ್ ಏನೇನದಾವೆ, ಈ ರೀತಿಯಾದ ಕ್ವಶನ್ಸ್ ಇವೇನದಾವಲ್ಲ ಪರ್ಪಸಸ್. ಸೊ ಇದು ನಮಗೆ ಗೊತ್ತಿತ್ತು ಅಂತಂದ್ರೆ ಏನೈತಿ, ಇದು ನಾವು ಕಮಿಟಿ ಬಗ್ಗೆ, ಆ ಕಮಿಟಿ ಎದಕ್ಕಾಗಿ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಾಕೈತಿ. ಇಲ್ಲಿ ಜಸ್ಟ್ ನಾ ಏನೈತಿ ಯಾವ ಕಮಿಟಿ ಮತ್ತು ಅದ್ರ ಪರ್ಪಸ್ ಏನು ಅನ್ನೋದು ಹೇಳ್ಕೊತ ಹೋಗ್ತೀನಿ. ನೀವು ಆಲ್ರೆಡಿ ಓದಿದ್ರಪ್ಪ ಅಂತಂದ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ, ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅನ್ನೋದು ಗೊತ್ತಾಗ್ತದೆ. ಸೊ ಗೊತ್ತಿಲ್ಲಪ್ಪ ಅಂತಂದ್ರೆ ನಮ್ಮ ಎಕನಾಮಿಕ್ ಏನು ಕ್ಲಾಸಸ್ ಬರ್ತಾವೆ ಅವಾಗ ನಿಮಗೆ ಅಲ್ಲಿ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ನರಸಿಂಹಂ ಕಮಿಟಿ. ಈ ನರಸಿಂಹಂ ಕಮಿಟಿ ಎದಕ್ಕೆ ರಿಲೇಟೆಡ್ ಅಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್. ಓಕೆ, ಫೈನಾನ್ಸ್ ಸೆಕ್ಟರ್ ಒಳಗೆ ರಿಫಾರ್ಮ್ಸ್ ಸಲುವಾಗಿ ಈ ನರಸಿಂಹಂ ಕಮಿಟಿ ಸ್ಥಾಪನೆ ಮಾಡಲಾಗಿತ್ತು. ಆಮೇಲೆ ಕೇಲ್ಕರ್ ಕಮಿಟಿ ಎದಕ್ಕೆ ಮಾಡಿದ್ರಪ್ಪ ಅಂತಂದ್ರೆ ಟ್ಯಾಕ್ಸ್ ರಿಲೇಟೆಡ್ ರಿಫಾರ್ಮ್ಸಿಗೆ ಕೇಲ್ಕರ್ ಕಮಿಟಿ ಮಾಡಿದರು. ಆಮೇಲೆ ಮಲ್ಹೋತ್ರಾ ಕಮಿಟಿ ಎದಕ್ಕಂತಂದ್ರೆ ಇನ್ಶೂರೆನ್ಸ್ ರಿಫಾರ್ಮ್ಸಿಗೆ. ಓಕೆ, ಇನ್ಶೂರೆನ್ಸ್ ರಿಫಾರ್ಮ್ಸಿಗೆ ಮಲ್ಹೋತ್ರಾ ಕಮಿಟಿ, ಟ್ಯಾಕ್ಸ್ ರಿಫಾರ್ಮ್ಸಿಗೆ ಕೇಲ್ಕರ್ ಕಮಿಟಿ. ಆಮೇಲೆ ನರಸಿಂಹಂ ಕಮಿಟಿ ಎದಕ್ಕಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಸೆಕ್ಟರ್ನ ರಿಫಾರ್ಮ್ ಮಾಡಿಕ್ಕೆ ನರಸಿಂಹಂ ಕಮಿಟಿ. ಸೊ ಆಮೇಲೆ ಅಬಿದ್ ಹುಸೇನ್ ಕಮಿಟಿ. ಓಕೆ, ಅಬಿದ್ ಹುಸೇನ್ ಕಮಿಟಿ ಎದಕ್ಕಪ್ಪ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರಿಲೇಟೆಡ್ ಏನೈತಿ ಕಮಿಟಿ ಯಾವುದಪ್ಪ ಅಂತಂದ್ರೆ ಅಬಿದ್ ಹುಸೇನ್ ಕಮಿಟಿ. ಆಮೇಲೆ ಬೇಸಲ್ ಕಮಿಟಿ ಎದ್ರ ರಿಲೇಟೆಡ್ ಅಂತಂದ್ರೆ ಈ ಬೇಸಲ್ ಕಮಿಟಿ ಪರ್ಪಸ್ ಏನಪ್ಪ ಅಂತಂದ್ರೆ ಬ್ಯಾಂಕಿಂಗ್ ಸೂಪರ್ವಿಷನ್ ಮಾಡುವಂಥದ್ದು, ಅದ್ರ ಸಲುವಾಗಿ ಬೇಸಲ್ ಕಮಿಟಿಯನ್ನು ಮಾಡಲಾಗಿತ್ತು. ಆಮೇಲೆ ಚಕ್ರವರ್ತಿ ಕಮಿಟಿ ಮಾನಿಟರಿ ಸಿಸ್ಟಮ್ ಮತ್ತು ಮಾನಿಟರಿ ಪಾಲಿಸಿ. ಓಕೆ, ಮಾನಿಟರಿ ಸಿಸ್ಟಮ್ ಮತ್ತು ಮಾನಿಟರಿ ಪಾಲಿಸಿ ರಿಲೇಟೆಡ್ ಇರುವಂಥ ಕಮಿಟಿ ಯಾವುದಪ್ಪ ಅಂತಂದ್ರೆ ಚಕ್ರವರ್ತಿ ಕಮಿಟಿ. ಓಕೆ, ನೆಕ್ಸ್ಟ್ ದೀಪಕ್ ಪಾರೇಖ್ ಕಮಿಟಿ. ಈ ದೀಪಕ್ ಪಾರೇಖ್ ಕಮಿಟಿ ಎದಕ್ಕೆ ಮಾಡಿದ್ರು ಅಂತಂದ್ರೆ UTI ಏನೈತಿ ಆ UTIನ ರಿವೈವಲ್ ಮಾಡೋಕ್ಕೆ. ಓಕೆ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಏನೈತಲ್ಲ ಅದನ್ನು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಏನೈತಿ ಅದನ್ನು ರಿವೈವ್ ಮಾಡೋಕ್ಕೆ ದೀಪಕ್ ಪಾರೇಖ್ ಕಮಿಟಿ ಮಾಡಿದ್ರು. ಆಮೇಲೆ ರಾಜಚಲಯ್ಯ ಕಮಿಟಿ, ಇದನ್ನು ಟ್ಯಾಕ್ಸ್ ರಿಫಾರ್ಮಿಗೆ. ಓಕೆ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ವಿಚ್ ಆಫ್ ದ ಫಾಲೋವಿಂಗ್ ಕಮಿಟಿ ಈಸ್ ರಿಲೇಟೆಡ್ ಟು ಟ್ಯಾಕ್ಸ್ ರಿಫಾರ್ಮ್ಸ್ ಅಂತ ಕೇಳ್ತಾರೆ. ಓಕೆ, ಟ್ಯಾಕ್ಸ್ ರಿಫಾರ್ಮ್ಸ್ ಒಳಗೆ ಇಲ್ಲಿ ರಾಜಚಲಯ ನೋಡಿದ್ವಿ, ಇಲ್ಲಿ ಹಿಂದೆ ಕೇಲ್ಕರ್ ನೋಡಿದ್ವಿ. ಸೊ ಈ ರೀತಿಯಾದ ಕ್ವಶನ್ಸ್ ಕೇಳ್ತಾರೆ. ಇಲ್ಲ ವಿಚ್ ಆಫ್ ದ ಫಾಲೋವಿಂಗ್ ಕಮಿಟಿ ಈಸ್ ನಾಟ್ ರಿಲೇಟೆಡ್ ಟು ಟ್ಯಾಕ್ಸ್ ರಿಫಾರ್ಮ್ಸ್ ಅಂತ ಕೇಳ್ಬೋದು. ಸೊ ಈ ರೀತಿಯಾದ ಕ್ವಶನ್ಸ್ಗಳು ಕೇಳುವಂಥ ಸಾಧ್ಯತೆ ಅದಾವೆ. ಸೊ ಸ್ವಲ್ಪ ನಾವೇ ಲಕ್ಷ್ಯ ಕೊಟ್ಟು ನೋಡಬೇಕು. ಆಮೇಲೆ ನಚಿಕೇತ್ ಮೂರ್ ಕಮಿಟಿ. ಈ ನಚಿಕೇತ್ ಮೂರ್ ಕಮಿಟಿ ಎದಕ್ಕೆ ಮಾಡಿದ್ರಪ್ಪ ಅಂತಂದ್ರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಓಕೆ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಮತ್ತು ಪೇಮೆಂಟ್ ಬ್ಯಾಂಕ್ಸ್. ಓಕೆ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮತ್ತು ಪೇಮೆಂಟ್ ಬ್ಯಾಂಕ್ ಸೆಟಪ್ ಮಾಡಬೇಕು. ಸೊ ಇವೆರಡು ಸೆಟಪ್ ಮಾಡೋದ್ರಿಂದ ಯಾವ ರೀತಿಯಾಗಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದು ಕಮಿಟಿ, ನಚಿಕೇತ್ ಮೂರ್ ಕಮಿಟಿ. ಓಕೆ, ಆಮೇಲೆ ಉಷಾ ಥಾರಟ್ ಕಮಿಟಿ. ಈ ಉಷಾ ಥಾರಟ್ ಕಮಿಟಿ ಎದಕ್ಕಿತ್ತಪ್ಪ ಅಂತಂದರೆ ಮ್ಯೂಚುವಲ್ ಫಂಡ್ಸ್ ಇಂಡಸ್ಟ್ರಿ ಏನೈತಿ, ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನ ಡೆವಲಪ್ ಹೆಂಗೆ ಮಾಡಬೇಕು, ಆಮೇಲೆ ಯಾವ ರೀತಿಯಾಗಿ ರೆಗ್ಯುಲೇಟ್ ಮಾಡ್ಬೇಕು ಅನ್ನೋಕ್ಕೆ ಈ ಉಷಾ ಥಾರಟ್ ಕಮಿಟಿ ಸ್ಥಾಪನೆ ಮಾಡಲಾಗಿತ್ತು. ಆಮೇಲೆ ರೇಖಿ ಕಮಿಟಿ ಐತಿ. ರೇಖಿ ಕಮಿಟಿ ಎದ್ರ ರಿಲೇಟೆಡ್ ಅಪ್ಪ ಅಂತಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ರಿಲೇಟೆಡ್. ಓಕೆ, ಇಂಡೈರೆಕ್ಟ್ ಟ್ಯಾಕ್ಸಸ್ ರಿಲೇಟೆಡ್ ಕಮಿಟಿ ಯಾವುದಪ್ಪ ಅಂದ್ರೆ ರೇಖಿ ಕಮಿಟಿ. ತಾರಾಪುರ್ ಕಮಿಟಿ ಎದಕ್ಕಪ್ಪ ಅಂತಂದ್ರೆ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಸಲುವಾಗಿ ತಾರಾಪುರ್ ಕಮಿಟಿ. ಓಕೆ, YV ರೆಡ್ಡಿ ಕಮಿಟಿ. ಈ YV ರೆಡ್ಡಿ ಕಮಿಟಿ ಇನ್ಕಮ್ ಟ್ಯಾಕ್ಸ್ ರಿಬೇಟ್ಸ್ ಏನದಾವ. ಓಕೆ, ಇನ್ಕಮ್ ಟ್ಯಾಕ್ಸಿಂದ ಏನು ರಿಬೇಟ್ಸ್ ಬರ್ತಾವೆ, ಸೊ ಆ ರಿಬೇಟ್ಸನ್ನು ರಿವ್ಯೂ ಮಾಡೋಕ್ಕೆ ಏನೈತಿ YV ರೆಡ್ಡಿ ಕಮಿಟಿ ಮಾಡಲಾಗಿತ್ತು. ಓಕೆ, ನೆಕ್ಸ್ಟ್ ಆತ್ರೇಯ ಕಮಿಟಿ ರೀಸ್ಟ್ರಕ್ಚರಿಂಗ್ ಆಫ್ IDBI. ರೀಸ್ಟ್ರಕ್ಚರ್ ಮಾಡೋಕ್ಕೆ ಕಮಿಟಿ ಯಾವ ಸ್ಥಾಪನೆ ಮಾಡಿದ್ರು, ಆತ್ರೇಯ ಕಮಿಟಿ. ಚಂದ್ರಶೇಖರ್ ಕಮಿಟಿ ವೆಂಚರ್ ಕ್ಯಾಪಿಟಲ್ ರಿಲೇಟೆಡ್ ಏನದಾವಲ್ಲ, ವೆಂಚರ್ ಕ್ಯಾಪಿಟಲ್ಸ್ ಏನದಾರ, ಸೊ ಅದರ ರಿಲೇಟೆಡ್ ಇರುವಂಥ ಕಮಿಟಿ ಯಾವುದು, ಚಂದ್ರಶೇಖರ್ ಕಮಿಟಿ. ದಾವೆ ಕಮಿಟಿ ಪೆನ್ಷನ್ ಸ್ಕೀಮ್ ಅನ್ಆರ್ಗನೈಸ್ ಸೆಕ್ಟರ್ ಏನಿರ್ತೈತಿ ಅವ್ರ ಸಲುವಾಗಿ ಪೆನ್ಷನ್ ಸ್ಕೀಮ್ ಸಲುವಾಗಿ ಏನೈತಿ ದಾವೆ ಕಮಿಟಿನ ಮಾಡಲಾಗಿತ್ತು. ಅನ್ಆರ್ಗನೈಸ್ ಸೆಕ್ಟರ್ ಒಳಗೆ ಪೆನ್ಷನ್ ಸ್ಕೀಮ್ ಸಲುವಾಗಿ ದಾವೆ ಕಮಿಟಿ. ಆಮೇಲೆ ದಾನುಕ ಕಮಿಟಿ, ಇದು ಏನೈತಿ
ಟ್ರಾನ್ಸ್ಫರ್ ರೂಲ್ ಏನೈತಿ, ಓಕೆ, ಟ್ರಾನ್ಸ್ಫರ್ ರೂಲ್ಸನ್ನು ಸಿಂಪ್ಲಿಫೈ ಮಾಡೋಕ್ಕೆ, ಟ್ರಾನ್ಸ್ಫರ್ ರೂಲ್ನ ಸಿಂಪ್ಲಿಫೈ ಮಾಡೋಕ್ಕೆ, ಈ ಟ್ರಾನ್ಸ್ಫರ್ ರೂಲ್ ಇದ್ರೊಳಗೆ ಸಿಂಪ್ಲಿಫೈ ಮಾಡೋದಪ್ಪ ಅಂತಂದ್ರೆ ಸೆಕ್ಯೂರಿಟಿ ಮಾರ್ಕೆಟ್ ಒಳಗೆ, ಸೆಕ್ಯೂರಿಟೀಸ್ ಮಾರ್ಕೆಟ್ ಏನೈತಿ ಅಲ್ಲಿ ಟ್ರಾನ್ಸ್ಫರ್ ರೂಲನ್ನು ಸಿಂಪ್ಲಿಫೈ ಮಾಡೋಕ್ಕೆ ಧನುಕ ಕಮಿಟಿ ಮಾಡಲಾಗಿತ್ತು. ಓಕೆ, ರಾಮಕೃಷ್ಣ ಕಮಿಟಿ, ರಾಮಕೃಷ್ಣ ಕಮಿಟಿ ಇದು ಡಿಸ್ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಕಮಿಟಿ. ಫಸ್ಟ್ ಒಂದು ನೋಡಿದ್ದೀವಿ ಕಮಿಟಿ, ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಕಮಿಟಿ ಇತ್ತು. ಅದು ಮತ್ತು ಇದು ಈ ರೀತಿಯಾದ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಐತಿ. ನೆನಪಿಟ್ಕೋರಿ, ಎರಡೂ ಕಮಿಟಿಗಳೇನೈತಿ ಡಿಸ್ಇನ್ವೆಸ್ಟ್ಮೆಂಟ್ ರಿಲೇಟೆಡ್. ಓಕೆ, ಜಾನಕಿ ರಮನ್ ಕಮಿಟಿ, ಓಕೆ, ಜಾನಕಿ ರಮನ್ ಕಮಿಟಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್, ಸೆಕ್ಯೂರಿಟೀಸನ್ನು ಟ್ರಾನ್ಸಾಕ್ಟ್ ಮಾಡೋಣ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಜಾನಕಿ ರಮನ್ ಕಮಿಟಿ ಒಳಗೆ ನಾವು ಅದರ ರಿಲೇಟೆಡ್ ಇದನ್ನು ನೋಡ್ಬೋದು. ಓಕೆ, ಖಾನ್ ವರ್ಕಿಂಗ್ ಗ್ರೂಪ್ ಏನೈತಿ, ಈ ಖಾನ್ ವರ್ಕಿಂಗ್ ಗ್ರೂಪ್ ಏನೈತಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಬೇಕು ಅನ್ನೋದ್ರ ಸಲುವಾಗಿ ಈ ಖಾನ್ ವರ್ಕಿಂಗ್ ಗ್ರೂಪನ್ನು ರಚನೆ ಮಾಡಲಾಗಿತ್ತು. ಓಕೆ, ಜೆ ಇರಾನಿ ಕಮಿಟಿ ಏನೈತಿ ಕಂಪ್ನಿ ಲಾ ರಿಫಾರ್ಮ್ಸ್, ಕಂಪ್ನಿ ರಿಲೇಟೆಡ್ ಲಾ ಒಳಗೆ ಏನೇನು ರಿಫಾರ್ಮ್ಸ್ ತರಬೇಕು ಅನ್ನೋದ್ರ ಬಗ್ಗೆ ಜೆ ಇರಾನಿ ಕಮಿಟಿ ಕೆಲಸ ಮಾಡೈತಿ. ಓಕೆ, ಖುಸ್ರೋ ಕಮಿಟಿ ಏನೈತಿ ಅಗ್ರಿಕಲ್ಚರ್ ಕ್ರೆಡಿಟ್ ಸಿಸ್ಟಮ್, ಅಗ್ರಿಕಲ್ಚರ್ ಒಳಗೆ ಕ್ರೆಡಿಟ್ ಸಿಸ್ಟಮ್ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು, ಏನೇನು ಅಗತ್ಯಗಳದಾವ ಅನ್ನೋದ್ರ ಬಗ್ಗೆ ಖುಸ್ರೋ ಕಮಿಟಿ ಸ್ಥಾಪನೆ ಮಾಡಲಾಗಿತ್ತು. ಮಹಾಜನ್ ಕಮಿಟಿ ಏನೈತಿ ಶುಗರ್ ಇಂಡಸ್ಟ್ರಿ ರಿಲೇಟೆಡ್ ಇರುವಂಥ ಕಮಿಟಿ. ಓಕೆ, ಮಾಲೆಗಾಂವ್ ಕಮಿಟಿ ಏನೈತಿ ರಿಫಾರ್ಮ್ಸ್ ಪ್ರೈಮರಿ ಮಾರ್ಕೆಟ್, ಎಲ್ಲಿ ಪ್ರೈಮರಿ ಮಾರ್ಕೆಟ್ ಒಳಗೆ ಯಾವ ರೀತಿಯಾದ ರಿಫಾರ್ಮ್ಸ್ಗಳನ್ನು ತರಬೇಕು, ಆಮೇಲೆ UTIನ ಯಾವ ರೀತಿ ರೀಪೊಸಿಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಲೆಗಾಂವ್ ಕಮಿಟಿ ಕೆಲಸ ಮಾಡಿತ್ತು. ಇನ್ನು ಈಗ ಒಂದು ನೋಡಿದ್ದೀವಿ UTI ಬಗ್ಗೆ, ಇಲ್ಲೊಂದು ಐತಿ UTI ಬಗ್ಗೆ. ಓಕೆ, ಮೆಕೆನ್ಸಿ ಕಮಿಟಿ ಏನೈತಿ, ಮೆಕೆನ್ಸಿ ಕಮಿಟಿ ಇಂಪಾರ್ಟೆಂಟ್. ಓಕೆ, ಯಾಕಂತಂದರೆ SBI ಮತ್ತು SBI ಅಸೋಸಿಯೇಟ್ಸ್ 7 ಅಸೋಸಿಯೇಟ್ಸಿಂದು ಅದನ್ನು ಯಾವ ರೀತಿಯಾಗಿ ಮರ್ಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿರುವಂಥ ಕಮಿಟಿ ಯಾವುದಪ್ಪ ಅಂತಂದ್ರೆ ಮೆಕೆನ್ಸಿ ಕಮಿಟಿ, ಅದು ಮೆಕೆನ್ಸಿ ರಿಪೋರ್ಟ್ ಕೊಟ್ಟೈತಿ. ಸೊ ಮೆಕೆನ್ಸಿ ಕಮಿಟಿ ಇಂಪಾರ್ಟೆಂಟ್. ಆಮೇಲೆ ಪ್ರಸಾದ್ ಪ್ಯಾನಲ್ ಅಂತ ಬರ್ತೈತಿ. ಪ್ರಸಾದ್ ಪ್ಯಾನಲ್ ಏನಪ್ಪ ಅಂತಂದರೆ ಟ್ರೇಡ್ ಮತ್ತು ಸರ್ವಿಸಸ್, ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತು ಸರ್ವಿಸಸ್ ರಿಲೇಟೆಡ್ ಕಮಿಟಿ, ಇದು ಪ್ರಸಾದ್ ಪ್ಯಾನಲ್ ಇಂಟರ್ನ್ಯಾಷನಲ್ ಇದು. ಓಕೆ, ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತು ಸರ್ವಿಸ್ ರಿಲೇಟೆಡ್ ಕಮಿಟಿ ಅದು ಪ್ರಸಾದ್ ಪ್ಯಾನಲ್. ಓಕೆ, RV ಗುಪ್ತಾ ಕಮಿಟಿ ಏನೈತಿ ಸ್ಮಾಲ್ ಸೇವಿಂಗ್ ಅಗ್ರಿಕಲ್ಚರ್ ಕ್ರೆಡಿಟ್ ರಿಲೇಟೆಡ್ ಇರುವಂಥ ಕಮಿಟಿ ಯಾವುದಪ್ಪ ಅಂತಂದ್ರೆ RV ಗುಪ್ತಾ ಕಮಿಟಿ. SP ತಲ್ವಾರ್ ಕಮಿಟಿ ಏನಪ್ಪ ಅಂತಂದ್ರೆ ರೀಸ್ಟ್ರಕ್ಚರಿಂಗ್ ಆಫ್ ವೀಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಓಕೆ, ಯಾವ ವೀಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರ್ತಾವೆ ಆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸನ್ನು ಏನೈತಿ ರೀಸ್ಟ್ರಕ್ಚರ್ ಮಾಡೋಕ್ಕೆ ಈ SP ತಲ್ವಾರ್ ಕಮಿಟಿ ಮಾಡಲಾಗಿತ್ತು. ಓಕೆ, ಆಮೇಲೆ ಸುರೇಶ್ ಟೆಂಡೂಲ್ಕರ್ ಕಮಿಟಿ ಎದಕ್ಕಪ್ಪ ಅಂತಂದ್ರೆ ಪಾವರ್ಟಿ ಲೈನನ್ನು ರೀಡಿಫೈನ್ ಮಾಡೋಕ್ಕೆ, ಆಮೇಲೆ ಕ್ಯಾಲ್ಕುಲೇಷನ್ ಪಾವರ್ಟಿನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕನ್ನೋಕೆ ಫಾರ್ಮುಲಾ ಕೊಡಲಿಕ್ಕೂ ಏನೈತಿ ಈ ಸುರೇಶ್ ಟೆಂಡೂಲ್ಕರ್ ಕಮಿಟಿ ರಚನೆ ಮಾಡಲಾಗಿತ್ತು. ಆಮೇಲೆ ಸುರೇಶ್ ಟೆಂಡೂಲ್ಕರ್ ಕಮಿಟಿ ಬಗ್ಗೆ ಮತ್ತೊಮ್ಮೆ ಹೇಳ್ತೀನಿ, ಪಾವರ್ಟಿ ಲೈನನ್ನು ರೀಡಿಫೈನ್ ಮಾಡೋದು, ಆಮೇಲೆ ಪಾವರ್ಟಿ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತೇಳಿ ಫಾರ್ಮುಲಾ ಕೊಡಲಿಕ್ಕೆ ಸುರೇಶ್ ಟೆಂಡೂಲ್ಕರ್ ಕಮಿಟಿ ಮಾಡಲಾಗಿತ್ತು. ಆಮೇಲೆ ಶಾ ಕಮಿಟಿ ಬರ್ತೈತಿ. ಈ ಶಾ ಕಮಿಟಿ ಏನೈತಿ NBC. ಓಕೆ, NBC ರಿಲೇಟೆಡ್ ರಿಫಾರ್ಮ್ಸ್ ಬಗ್ಗೆ. ಓಕೆ, NBC ರಿಲೇಟೆಡ್ ರಿಫಾರ್ಮ್ಸ್ ಬಗ್ಗೆ ಶಾ ಕಮಿಟಿ ಮಾಡಲಾಗಿತ್ತು. ಆಮೇಲೆ SN ವರ್ಮಾ ಕಮಿಟಿ ಏನೈತಿ ರೀಸ್ಟ್ರಕ್ಚರಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸನ್ನು ಯಾವ ರೀತಿಯಾಗಿ ರೀಸ್ಟ್ರಕ್ಚರ್ ಮಾಡಬೇಕು ಅನ್ನೋದಕ್ಕೆ ಏನೈತಿ SN ವರ್ಮಾ ಕಮಿಟಿ ಮಾಡಲಾಗಿತ್ತು. ಕುಮಾರ್ ಮಂಗಲಂ ಬಿರ್ಲಾ ಕಮಿಟಿ ಏನೈತಿ ಕಾರ್ಪೊರೇಟ್ ಗವರ್ನೆನ್ಸ್ ರಿಲೇಟೆಡ್ ಇರುವಂಥ ಕಮಿಟಿ. ಕಾರ್ಪೊರೇಟ್ ಗವರ್ನೆನ್ಸ್ ಲಿಂಕ್ಡ್ ಇರುವಂಥ ಕಮಿಟಿ ಯಾವುದಪ್ಪ ಅಂತಂದರೆ ಕುಮಾರ್ ಮಂಗಲಂ ಬಿರ್ಲಾ ಅಂಥೇಳಿ ನಾವು ಟಿಕ್ ಮಾಡಬೇಕು. ಆಮೇಲೆ NK ಸಿಂಗ್ ಕಮಿಟಿ, ಇದು ಇಂಪಾರ್ಟೆಂಟ್, ರಿವ್ಯೂ ಆಫ್ FRBM ಆ್ಯಕ್ಟ್. ಓಕೆ, FRBM ಆ್ಯಕ್ಟ್ ಅಂತ ಬರ್ತೈತಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟರಿ ಮ್ಯಾನೇಜ್ಮೆಂಟ್ ಅಂಥೇಳಿ. ಸೊ ಇದು ನಮ್ಮ ಯಾವುದಪ್ಪ ಇದು ಕರ್ನಾಟಕ ಎಕನಾಮಿಕ್ ಸರ್ವೆ ಒಳಗೂ ಈ ಆ್ಯಕ್ಟ್ ಬಗ್ಗೆ ಭಾಳ ಡೀಟೇಲಾಗಿ ಇದರೊಳಗೆ ಅಲ್ಲಿ ಮೆನ್ಷನ್ ಮಾಡ್ಯಾರ. ಸೊ ಈ ಆ್ಯಕ್ಟನ್ನು ರಿವ್ಯೂ ಮಾಡೋಕ್ಕೆ ಕಮಿಟಿ ಯಾವುದಪ್ಪ ಅಂತಂದರೆ NK ಸಿಂಗ್ ಕಮಿಟಿ. ಆಮೇಲೆ UK ಶರ್ಮಾ ಕಮಿಟಿ. ಓಕೆ, UK ಶರ್ಮಾ ಕಮಿಟಿ ಏನೈತಿ ನಬಾರ್ಡ್ದ ರೋಲ್ ಏನೈತಿ RRB ಒಳಗೆ. ಓಕೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಒಳಗೆ ನಬಾರ್ಡ್ದು ಏನು ರೋಲ್, ಓಕೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಒಳಗೆ ನಬಾರ್ಡ್ದು ಏನು ರೋಲ್ ಅಂಥೇಳಿ ಇದು ಮಾಡೋಕ್ಕೆ
ಏನೈತಿ UK ಶರ್ಮಾ ಕಮಿಟಿ ಸ್ಥಾಪನೆ ಮಾಡಲಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ಇವು ಇಂಪಾರ್ಟೆಂಟ್ ಕಮಿಟಿಗಳನ್ನು ನೋಡಿದೆ. ಇದು ಬಿಟ್ಟು ಕೆಲವೊಂದು ಕಮಿಟಿಗಳು ಮಿಸ್ ಆಗಿರಬಹುದು. ಸೊ ಅವು ಏನೈತಿ ಒಂದು ವೇಳೆ ನೀವು ರಿಕ್ವೆಸ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾನು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವೆಲ್ಲ ಕಮಿಟೀಸ್ ಏನದಾವಲ್ಲ ಇವು ಇಂಪಾರ್ಟೆಂಟ್ ಕಮಿಟೀಸ್, ಇವು ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಅದಾವೆ ಎಕ್ಸಾಮ್ನಾಗ. ಸೊ ಇದನ್ನ ಏನೈತಿ ಹೊಳ್ಳಿ ಮುಳ್ಳಿ ನೀವು ನೋಡ್ರಿ, ಹೊಳ್ಳಿ ಮುಳ್ಳಿ ನೆನಪಿಟ್ಕೋರಿ. ಇದು ಏನೈತಿ ನಿಮಗೆ ಇವೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿದ್ದಪ್ಪ ಅಂತಂದ್ರೆ ಬಡ ಯಾವ ಕಮಿಟಿ ಅದಕ್ಕೆ ರಿಲೇಟೆಡ್ ಅಂತೇಳಿ ನಿಮಗೆ ನೆನಪುಳಿಕ್ಕೆ ಭಾಳ ಸರಳ. ಒಂದು ವೇಳೆ ಕಾನ್ಸೆಪ್ಟ್ ನೆನಪಿಲ್ಲಪ್ಪ ಅಂತಂದ್ರೆ ನಿಮಗೆ ನೆನಪಿಟ್ಕೊಳ್ಳದೆ ಒಂದೇ ದಾರಿ ಆಗ್ತದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.